ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎಸ್.ಆರ್. ಆನಂದ್ ಅಂತ. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ಕಳೆ ನಿರ್ವಹಣೆ ಯೋಜನೆಯಲ್ಲಿ ಬೇಸಾಯ ಶಾಸ್ತ್ರದ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಸಮಗ್ರ ಕಳೆ ನಿರ್ವಹಣೆ ಅಂತ. ಈಗ ಎಲ್ಲರಿಗೂ ಗೊತ್ತಿದೆ, ಈಗ ಕಳೆಯಿಂದ ನಮ್ಮ ದೇಶದಲ್ಲಿ ಬಹಳಷ್ಟು ಬೆಳೆಗಳಲ್ಲಿ ಇಳುವರಿ ಕುಂಠಿತ ಆಗ್ಲಿಕ್ಕೆ ಕಳೆಗಳು ಬಹುಮುಖ್ಯ ಕಾರಣ ಅಂತಾನೆ ಹೇಳ್ಬೋದು. ಕಳೆಗಳಿಂದ ಸುಮಾರು 45% ಇಳುವರಿ ಕುಂಠಿತ ಆಗುತ್ತೆ ಅಂತ ಈಗಾಗಲೇ ಕಂಡು ಬಂದಿದೆ. ಆದ್ರಿಂದ ಕಳೆಯಿಂದ ನಮ್ಮ ದೇಶದಲ್ಲಿ ಸುಮಾರು ಒಂದು $13 ಬಿಲಿಯನ್ ನಮಗೆ ನಷ್ಟ ಆಗ್ತಾ ಇದೆ. ಆದ್ರಿಂದ ಈ ಕಳೆಯನ್ನ ಹೇಗೆ ಸಮಗ್ರವಾಗಿ ನಿರ್ವಹಣೆ ಮಾಡ್ಕೋಬಹುದು, ಯಾವುದೇ ಒಂದು ಯಾವುದೋ ಒಂದು ಪದ್ಧತಿ ಅಳವಡಿಸ್ಕೊಳ್ಳೋದ್ರಿಂದ ಕಳೆಯನ್ನ ನಿರ್ವಹಣೆ ಮಾಡಕ್ ಆಗೋದಿಲ್ಲ. ಆದ್ರಿಂದ ಈ ಕಳೆಯನ್ನ ಸಮಗ್ರವಾಗಿ ಹೇಗೆ ಹತೋಟಿ ಮಾಡಬೇಕು ಅನ್ನೋದನ್ನ ನಾವು ಇಲ್ಲಿ ಪ್ರಾತ್ಯಕ್ಷಿಕೆಯನ್ನ ತೋರಿಸ್ತಾ ಇದ್ದೀವಿ. ಮೊದಲನೇದಾಗಿ ಸಮಗ್ರವಾಗಿ ನಿರ್ವಹಣೆ ಮಾಡಬೇಕು ಅಂದ್ರೆ ಮೊದಲನೇದಾಗಿ ನಾವು ಮಾಗಿ ಉಳುಮೆ ಮಾಡುವಂಥದ್ದು, ಆಳವಾದ ಉಳುಮೆ ಮಾಡುವಂಥದ್ದು. ಆಳವಾದ ಉಳುಮೆಯನ್ನ ನಾವು ಭೂಮಿನಲ್ಲಿ ಯಾವಾಗ್ಲೂ ಮಳೆ ಬಿದ್ದ ನಂತರ ಅಥವಾ ಬೆಳೆ ಕಟಾವಾದ ನಂತರ ಭೂಮಿಯಲ್ಲಿ ತೇವಾಂಶ ಇದ್ದಲ್ಲಿ ಆಗ ನಾವು ಉಳುಮೆಯನ್ನ ಮಾಡ್ಬೇಕು, ಆಳವಾದ ಉಳುಮೆಯನ್ನ ಮಾಡ್ಬೇಕು. ಆಳವಾದ ಉಳುಮೆಯನ್ನ ಮಾಡಿದಾಗ ಕಳೆ ಬೀಜಗಳು ಏನಾಗುತ್ತೆ, ಕೆಳಗಡೆ ಹೋಗುತ್ತೆ ಮತ್ತೆ ಮೇಲ್ಗಡೆ ಬೀಜಗಳಿದ್ದವು ಕೆಳಗಡೆ ಇರ್ತಕ್ಕಂಥವು ಮೇಲ್ಗಡೆ ಬರುತ್ತೆ. ಇವು ಸೂರ್ಯನ ಒಂದು ಬೆಳಕಿನಲ್ಲಿ ನಶಿಸಿ ಹೋಗುತ್ತೆ. ಜೊತೆಗೆ ಕೆಳಗಡೆ ಹೋದಂತ ಬೀಜಗಳು ಹುಟ್ಲಕ್ಕೆ ಸಾಧ್ಯ ಇರಲ್ಲ. ಆದ್ರಿಂದ ಈ ಒಂದು ಮಾಗಿ ಉಳುಮೆ ಅಥವಾ ಆಳವಾದ ಉಳುಮೆ ಬೇಸಾಯ ಮಾಡೋದ್ರಿಂದನೇ ತುಂಬಾ ಕಳೆಯನ್ನ ನಾವು ಅವಾಯ್ಡ್ ಮಾಡ್ಕೋಬಹುದು. ಅದೇ ರೀತಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ನಾವು ಬೆಳೆಯನ್ನ ಬಿತ್ತುವುದಕ್ಕೆ ಮುಂಚೆ ಅಂದ್ರೆ ಒಂದು 15 ದಿನ ಮುಂಚೆ ನಾವು ಭೂಮಿ ತಯಾರಿಕೆಯನ್ನ ಮಾಡ್ಕೋಬೇಕು. ಭೂಮಿ ತಯಾರಿಕೆ ಮಾಡ್ಕೊಂಡಾಗ ಈಗ ನಾವು ಮಳೆಗಾಲದಲ್ಲಿ ನಾವು ಬೆಳೆಯನ್ನ ಬೆಳೆಯೋದ್ರಿಂದ ಒಟ್ಲುಪಾತಿ ಪದ್ಧತಿ ಅಂತ ಹೇಳ್ತೀವಿ. ಅಂದ್ರೆ ಕಳೆಯನ್ನ ಅಲ್ಲೇ ನಮ್ಮ ಭೂಮಿ ತಯಾರಿಕೆ ಮಾಡಿದ ಜಾಗದಲ್ಲಿ ಹುಟ್ಟಕ್ಕೆ ಬಿಡ್ಬೇಕು, ಮೊಳಕೆ ಹೊಡೆಯಕ್ಕೆ ಬಿಡ್ಬೇಕು. ಮೊಳಕೆ ಹೊಡೆಯಕ್ಕೆ ಬಿಟ್ಟಾಗ ಅವು ಮೊಳಕೆ ಹೊಡೆದು ಎಷ್ಟು ಕಸ, ಒಂದು 50% ಕಸಗಳು ಅಲ್ಲೇನೆ ಹುಟ್ಟುಬಿಡುತ್ತೆ. ತದನಂತರದಲ್ಲಿ ಅದನ್ನ ನಾವು ನಾಶಪಡಿಸಿ ನಂತರದಲ್ಲಿ ನಾವು ಬೆಳೆಯನ್ನ ಬಿತ್ತನೆ ಮಾಡ್ಬೇಕು. ನಾವು ಬೆಳೆಯನ್ನ ಬಿತ್ತನೆ ಮಾಡ್ಬೇಕಾದ್ರೆ ಇನ್ನೊಂದು ಮುಂಜಾಗ್ರತೆ ಕ್ರಮ ಏನ್ ತಗೋಬೇಕು ಅಂತ ಅಂದ್ರೆ, ನಾವು ಪ್ರಮಾಣೀಕೃತ ಬೀಜವನ್ನ ನಾವು ಹಾಕೋದ್ರಿಂದ ಬೀಜದಿಂದ ಕಳೆ ಬೀಜಗಳು ಜೊತೆಗೆ ಸೇರ್ಕೊಂಡು ನಮ್ಮ ಬೆಳೆಯಲ್ಲಿ ಬೆಳೆಯುವಂತ ಚಾನ್ಸಸ್ ಇರುತ್ತೆ. ಆದ್ರಿಂದ ಅದನ್ನು ನಾವು ಒಳ್ಳೆಯ ಪ್ರಮಾಣೀಕೃತ ಬೀಜವನ್ನ ತಗೊಂಡಾಗ ನಮಗೆ ಕಳೆ ಬೀಜ ಅವಾಯ್ಡ್ ಆಗ್ಬಿಡುತ್ತೆ. ಆದ್ರಿಂದ ಆ ರೀತಿ ನಾವು ಬೀಜವನ್ನ ಬಿತ್ತನೆಗೆ ಬಳಸಬೇಕಾಗುತ್ತೆ. ತದನಂತರದಲ್ಲಿ ನಾವು ಬಿತ್ತನೆ ಮಾಡ್ಬೇಕಾದ್ರೆ ಸಾಲಿನಲ್ಲಿ ಬಿತ್ತನೆ ಮಾಡೋದು ಬಹಳ ಮುಖ್ಯ. ಯಾಕೆಪ್ಪ ಅಂತಂದ್ರೆ ಯಾವುದೇ ಬೆಳೆ ಆಗಿರ್ಲಿ ಅದರ ಒಂದು ಶಿಫಾರಸು ಮಾಡಿದ ಅಂತರದಲ್ಲಿ ನಾವು ಅದನ್ನ ಸಾಲಿನಲ್ಲಿ ಬಿತ್ತನೆ ಮಾಡ್ಬೇಕು. ಸಾಲಿನಲ್ಲಿ ಬಿತ್ತನೆ ಮಾಡೋದ್ರಿಂದ ಏನ್ ಅನುಕೂಲ ಆಗುತ್ತೆ ಅಂತ ಅಂದ್ರೆ, ಅದನ್ನ ನಂತರದಲ್ಲಿ ನಾವು ಎಡೆ ಗುಂಟೆ ಹೊಡೆಯೋಕ್ಕಾಗ್ಲಿ ಅಥವಾ ಕೈಯಿಂದ ಕಳೆ ಕಿಳಿಯೋಕ್ಕಾಗ್ಲಿ ಅಥವಾ ಕುಂಟೆ ಹೊಡೆಯೋಕ್ಕಾಗ್ಲಿ ಇದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಆದ್ರಿಂದ ಸಾಲಿನಲ್ಲಿ ಬಿತ್ತನೆ ಮಾಡೋದು ಬಹಳ ಉತ್ತಮ ಅಂತ ಹೇಳ್ತೀವಿ. ನಂತರದಲ್ಲಿ ಇನ್ನೇನಪ್ಪಾ ಅಂತ ಅಂದ್ರೆ, ಅಂತರ ಬೆಳೆಯುವಂಥದ್ದು. ಈಗ ಇವಾಗ ತೊಗರಿ ಆದ್ರೆ ನಾವು 3 ಅಡಿ ಕೊಡ್ತೀವಿ, ಸಾಲು ಕೊಡ್ತೀವಿ. ಮೆಕ್ಕೆಜೋಳ ಆದ್ರೆ 2 ಅಡಿ ಇರುತ್ತೆ. ಈ ಜಾಸ್ತಿ ಅಗಲ ಇದ್ದಾಗ ಸಾಲುಗಳು ಏನಾಗುತ್ತೆ, ಕಳೆ ಜಾಸ್ತಿ ಬರುವಂತ ಒಂದು ಚಾನ್ಸಸ್ ಇರುತ್ತೆ. ಆದ್ರಿಂದ ಕಳೆಯನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅಂತರ ಬೆಳೆಯಾಗಿ ನಾವು ತೊಗರಿನಲ್ಲಿ ನೆಲಗಡಲೆ ಬೆಳೆಯೋದು ಅಥವಾ ಹತ್ತಿಗೂ ಕೂಡ 3 ಅಡಿ ಕೊಡ್ತೀವಿ. ಹತ್ತಿನಲ್ಲಿ ನಾವು ಏನಾದ್ರೂ ಸೋಯಾ ಅವರೇನೋ ಅಥವಾ ಅಲಸಂದೆನೋ ಹೆಸರುನೋ ಉದ್ದುನೋ ಬೆಳ್ಕೊಳ್ಳೋದು, ಮಧ್ಯ 2-3 ಸಾಲು ಈ ತರ ಬೆಳ್ಕೊಳ್ಳೋದು. ಈ ತರ ಬೆಳೆಯೋದ್ರಿಂದ ನಮ್ಮ ಭೂಮಿ ಕವರ್ ಆಗುತ್ತೆ. ಅದು ಸಾಲು ಕವರ್ ಆದಾಗ ಕಳೆ ಅವಾಯ್ಡ್ ಮಾಡಕ್ ಆಗಲ್ಲ. ಇನ್ನೊಂದು ಏನಪ್ಪಾ ಅಂತ ಅಂದ್ರೆ, ಕಳೆಯನ್ನ ಯಾವಾಗ್ಲೂ ಸರಿಯಾದ ಸಮಯದಲ್ಲಿ ನಾವು ಹತೋಟಿಗೆ ತಗೋಬೇಕು. ಅಂದ್ರೆ ಕಂಟ್ರೋಲ್ ಮೆಜರ್ನ ತಗೋಬೇಕು. ಅಂದ್ರೆ ಏನಪ್ಪಾ ಅಂತ ಅಂದ್ರೆ, ಅದನ್ನ ಸಂದಿಗ್ಧ ಸಮಯ ಅಂತ ಹೇಳ್ತೀವಿ. ಅಂದ್ರೆ ಕ್ರಿಟಿಕಲ್ ಪೀರಿಯಡ್ ಆಫ್ ವೀಡ್ ಕಾಂಪಿಟೇಷನ್ ಅಂತ. ಅಂದ್ರೆ ನಾವು ಉದಾಹರಣೆಗೆ ತಗೊಂಡಾಗ ನಾವು ರಾಗಿನಲ್ಲಿ ಕಳೆ ಅವಾಯ್ಡ್ ಮಾಡ್ಬೇಕು ಅಂತ ಅಂದಾಗ ಅದನ್ನ ನಾವು 20 ರಿಂದ 30 ದಿನದಲ್ಲಿ ನಾವು ಅದನ್ನ ಎಡೆಗುಂಟೆ ಹೊಡಿಬೇಕು. ಇಲ್ಲ ಅಂದ್ರೆ ಕೈಯಿಂದ ಕಳೆ ಕಳಿಸ್ಬೇಕು. ಇಲ್ಲ ಅಂತಂದ್ರೆ ಬೇರೆ ಲಾಸ್ಟ್ ಆಪ್ಷನ್ ಕಳೆನಾಶಕಕ್ಕೆ ಹೋಗ್ಬೇಕು. ಈ ರೀತಿ ಮಾಡೋದ್ರಿಂದ ಕಳೆಯನ್ನ ಆದಷ್ಟು ನಾವು ಕಳೆನಾಶಕಕ್ಕಿಂತ ಮುಂಚೆ ನಾನು ಏನೇನು ಹೇಳಿದೆ ಇವಾಗ, ಏನು ಮಾಗಿ ಉಳುಮೆ ಮಾಡೋಂಥದ್ದು, ಆಳವಾದ ಉಳುಮೆ ಮಾಡೋಂಥದ್ದು, ಜೊತೆಗೆ ಮತ್ತೆ ಒಟ್ಲುಪಾತಿ ಪದ್ಧತಿ ಅಂತ ಹೇಳಿದೆ. ಒಟ್ಲುಪಾತಿ ಅಂದ್ರೆ ಕಳೆಯನ್ನ ಹುಟ್ಟಿಸಿ ನಂತರ ಸಾಯಿಸಿ ಆಮೇಲೆ ನಾವು ಬೆಳೆಯನ್ನ ಬಿತ್ತುವಂಥದ್ದು, ಮತ್ತೆ ಸಾಲು ಬಿತ್ತನೆ ಮಾಡುವಂಥದ್ದು, ಮತ್ತೆ ಹೊದಿಕೆಯನ್ನ ಹಾಕೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಹೊದಿಕೆಯನ್ನ ಹಾಕೋದು ಅಂದ್ಬಿಟ್ಟು. ಈ ಪ್ಲಾಸ್ಟಿಕ್ ಹೊದಿಕೆನು ಈಗ ಎಲ್ಲ ಬೆಳೆಗಳಲ್ಲಿ, ಈಗ ತರಕಾರಿ ಬೆಳೆಗಳಲ್ಲಿ ಪ್ಲಾಸ್ಟಿಕ್ ಹೊದಿಕೆನ ಹಾಕ್ತಾ ಇದ್ದಾರೆ.
ಎಲ್ಲಾರು ಗೊತ್ತಿದೆ ಅದು. ಅದರ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ಕಳೆ ಅವಾಯ್ಡ್ ಮಾಡುತ್ತೆ, ಜೊತೆಗೆ ಮಣ್ಣಿನ ಒಂದು ಉಷ್ಣಾಂಶವನ್ನ ಜಾಸ್ತಿ ಮಾಡೋದ್ರಿಂದ ಮಣ್ಣಿಂದ ಬರ್ತಕ್ಕಂಥ ಕೀಟ ಆಗಿರ್ಬೋದು, ರೋಗ ಆಗಿರ್ಬೋದು, ಅಥವಾ ಕಳೆ ಬೀಜಗಳು ಅಲ್ಲೇ ನಶಿಸಿ ಹೋಗುತ್ತೆ. ಆದ್ರಿಂದ ಈ ಒಂದು ಪ್ಲಾಸ್ಟಿಕ್ ಮಲ್ಚನ್ನ ಹಾಕಿ, ಅಂದ್ರೆ ಕ್ಯಾಶ್ ಕ್ರಾಪ್ಸ್ ಅಲ್ಲಿ, ಅಂದ್ರೆ ವೆಜಿಟೇಬಲ್ ಆಗಿರ್ಬೋದು ಅಥವಾ ಟೊಮ್ಯಾಟೊ ಆಗಿರ್ಬೋದು, ಈ ತರ ತರಕಾರಿ ಬೆಳೆಗಳಲ್ಲಿ ಅಥವಾ ಹಣ್ಣಿನ ಬೆಳೆಗಳಲ್ಲಿ ಈ ತರ ಪ್ಲಾಸ್ಟಿಕ್ ಹಾಕೋದ್ರಿಂದ ನಾವು ಅವಾಯ್ಡ್ ಮಾಡ್ಕೋಬಹುದು. ಅದೇ ರೀತಿ ನಮ್ಮ ಕೃಷಿ ಬೆಳೆಗಳಾದ್ರೆ ಈ ತರ ಒಣ ಹುಲ್ಲಿನ ಹೊದಿಕೆ, ನಮ್ಮಲ್ಲಿ ಏನಾದ್ರೂ ಒಣ ಹುಲ್ಲು ಇತ್ತು ಅಂತ ಅಂದ್ರೆ, ಅಥವಾ ನಮ್ಮ ಜಮೀನಲ್ಲೇ ಸಿಗ್ತಕ್ಕಂತ ಕೆಲವೊಂದು ಕಳೆ ಪದಾರ್ಥ ಆಗಿರ್ಬೋದು, ಕಸ ಕಡ್ಡಿ ಆಗಿರ್ಬೋದು, ಒಣ ಹುಲ್ಲು ಆಗಿರ್ಬೋದು, ಅಥವಾ ಇದು ಹುಲ್ಲು ಕಳೆಯನ್ನೇ ಕಟ್ ಮಾಡಿ ಹಾಕಿರೋದಂಥದ್ದು. ಈ ತರ ಹಾಕೋದ್ರಿಂದ ಭೂಮಿಯ ಅದು ಸೂರ್ಯನ ಕಿರಣ ಯಾವಾಗ ಕಳೆಯ ಮೇಲೆ ಬೀಳಲ್ಲ, ಆಗ ಅವು ಅದರ ಕಳೆ ಮೊಳಕೆ ಹೊಡೆಯಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಕೂಡ ನಾವು ನಮ್ಮ ಬೆಳೆಯಲ್ಲಿ ಅವಾಯ್ಡ್ ಮಾಡ್ಕೋಬಹುದು. ಮತ್ತೆ ಇನ್ನೊಂದಕ್ಕೆ ಬಂದಾಗ ನಾವು ಭತ್ತದಲ್ಲಿ ಹೇಗೆ ಕಳೆ ನಿರ್ವಹಣೆ ಮಾಡ್ಬೇಕು ಅಂದ್ಬಿಟ್ಟು ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇದರಲ್ಲಿ ಏನಪ್ಪಾ ಅಂತಂದ್ರೆ ನಾವು ಕೋನೋ ವೀಡರ್ ಅಂತ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದೀವಿ. ಇಲ್ಲಿ ಕೋನೋ ವೀಡರ್ ಏನಪ್ಪಾ ಅಂತಂದ್ರೆ ಇದು ಬಹಳಷ್ಟು ಒಬ್ಬ ಲೇಬರು ಒಬ್ಬ ಆಳು ಇದನ್ನ ಈ ತರ ತಳ್ಕೊಂಡು ಚೆನ್ನಾಗಿ, ಇದು ಅಟ್ಲು ಗದ್ದಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ. ಈ ತರ ತಳ್ಳಿದ್ರೆ ಈಸಿಯಾಗಿ ಒಬ್ಬ ಮನುಷ್ಯ ಈಸಿಯಾಗಿ ತಳ್ಕೋಬಹುದು. ಈ ತರ ತಳ್ಳೋದ್ರಿಂದ ನಮ್ಮ ಕಳೆನೂ ಅವಾಯ್ಡ್ ಮಾಡ್ದಂಗೆ ಆಗುತ್ತೆ, ಅದಕ್ಕೆ ಒಳ್ಳೆಯ ಒಂದು ಗಾಳಿ ಆಡೋ ತರನೂ ಆಗುತ್ತೆ. ಈ ರೀತಿ ಮಾಡ್ಕೊಂಡು ನಮ್ಮ ಭತ್ತನ ಸಣ್ಣ ರೈತರಿಗೆ ಉಪಯೋಗ ಆಗ್ಲಿ ಅನ್ಬಿಟ್ಟು ಸಣ್ಣ ರೈತರಿಗೆ ಉಪಯೋಗ ಆಗಂತವು ಇವು. ಒಬ್ಬ ಮನುಷ್ಯ ಗಂಡು ಆಳು ಇದನ್ನ 1 ಎಕರೆನೆಲ್ಲ ಆರಾಮಾಗಿ ಒಂದ್ ದಿನದಲ್ಲಿ ಮಾಡ್ಕೋಬಹುದು. ಅದೇ ರೀತಿ ರಾಗಿಯಲ್ಲಿ ಬಂದಾಗ ರಾಗಿಯನ್ನ ಯೂಶಲಿ ನಾವು ಬೆಳೆಯೋದು, ರಾಗಿಯನ್ನ ಒಣ ಭೂಮಿನಲ್ಲಿ ಮಳೆ ಆಶ್ರಯದಲ್ಲಿ ಬೆಳಿತೀವಿ. ತೇವಾಂಶ ಜಾಸ್ತಿ ಇರೋದಿಲ್ಲ. ಅದವನ್ನ ನೋಡ್ಕೊಂಡು, ಅಂದ್ರೆ ನಾನು ಹೇಳಿದ್ನಲ್ಲ, ಈಗ ಕಳೆಯ ಸಮಯ ಬಹಳ ಇಂಪಾರ್ಟೆಂಟ್. ಕಳೆ ತೆಗಿಯುವಂತ ಸಮಯ 20 ರಿಂದ 30 ದಿನದಲ್ಲಿ ನಾವು ಒಬ್ಬ ಮನುಷ್ಯ ಇದನ್ನ ಸೈಕಲ್ ವೀಡರ್ ಅಂತ ಹೇಳ್ತೀವಿ. ಇದು ಸೈಕಲ್ ವೀಡರ್ ಅನ್ನ ಮಧ್ಯ ಈ ರೀತಿ ಇದು ಜಾಸ್ತಿ ತೇವ ಇದೆ, ಇದು ತೇವ ಕಡಿಮೆ ಇರಬೇಕು. ಇದನ್ನ ಈ ರೀತಿ ಆಡಿಸೋದ್ರಿಂದ ಒಬ್ಬ ಮನುಷ್ಯ ಈಸಿಯಾಗಿ ಇದನ್ನ ಕಳೆಯನ್ನ ರಾಗಿನಲ್ಲಿ ನಿರ್ವಹಣೆ ಮಾಡ್ಕೋಬಹುದು. ಅದೇ ರೀತಿ ಇದು ಮೆಕ್ಕೆಜೋಳಕ್ಕೆ ಬಂದಾಗ, ಮೆಕ್ಕೆಜೋಳದಲ್ಲಿ ಅಗಲ ಸಾಲು ಇರೋದ್ರಿಂದ ನಾವು ಹೊದಿಕೆ ಹಾಕಬಹುದು. ಪ್ಲಾಸ್ಟಿಕ್ ಹೊದಿಕೆನಾರ ಆಗ್ಬೋದು, ಅಥವಾ ಪ್ಲಾಸ್ಟಿಕ್ ಹೊದಿಕೆ ಕಾಸ್ಟ್ಲಿ, ಅದು ಜಾಸ್ತಿ ಏನು ರೈತರಿಗೆ ಹೊರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ನಮ್ಮಲ್ಲೇ ಸಿಗ್ತಕ್ಕಂತ ಏನಾದ್ರು ಹೊದಿಕೆಗಳನ್ನ, ಹುಲ್ಲಾಗಿರ್ಬೋದು, ಕಸ ಕಡ್ಡಿ ಆಗಿರ್ಬೋದು, ಕಳೆನ ಕುಯ್ಕೊಂಬಂದು ಹಾಕಿರೋದು, ಇದನ್ನ ನೋಡ್ಬೋದು. ಇದನ್ನ ಹಾಕೋದ್ರಿಂದ ಏನಾಗುತ್ತೆ, ಅದು ಯಾವಾಗ ಸೂರ್ಯ ಕಿರಣ ಬೀಳೋದಿಲ್ಲ, ಅವು ಕಳೆ ಹುಟ್ಟಕ್ಕೆ ಚಾನ್ಸಸ್ ಇರೋದಿಲ್ಲ ಅಲ್ಲಿ. ಆ ರೀತಿ ಒಂದು ಪ್ರಾತ್ಯಕ್ಷಿಕೆಯನ್ನ ಮಾಡಿದೀವಿ. ಇಲ್ಲಿ ನೋಡ್ತಾ ಇದೀರಿ ನೀವು ಸೋಯಾ ಅವರೆ ಅನ್ಬಿಟ್ಟು, ಸೋಯಾ ಅವರೆನಲ್ಲಿ ಯಾವ ರೀತಿ ಕಳೆಯನ್ನ ನಿರ್ವಹಣೆ ಮಾಡ್ಕೋಬಹುದು ಅನ್ಬಿಟ್ಟು ತೋರಿಸ್ತಾ ಇದೀವಿ. ಇಲ್ಲಿ ಸೋಯಾ ಅವರೆನಲ್ಲಿ ನಾವು ಯಾವುದೇ ಕಳೆನಾಶಕ ಇಲ್ಲಿ ಬಳಸಿಲ್ಲ. ಇದೇನಂತಂದ್ರೆ ಕಳೆನಾಶಕ ಇಲ್ದಲೇನೆ ಯಾವ ರೀತಿ ನಾವು ಒಂದು ವೀಡರ್ ಅನ್ಬಿಟ್ಟು ಇದನ್ನ ನಾವು ತಳ್ಕೊಂಡು ಈಜಿಯಾಗಿ ತಳ್ಬೋದು. ಇದನ್ನ ಈಜಿಯಾಗಿ ಈ ರೀತಿ ತಳ್ಬೋದು. ಈ ತರ ತಳ್ಕೊಂಡು ಕಳೆಯನ್ನ ಯಾವ ರೀತಿ ಅಂದ್ರೆ ಕಳೆ 2-3 ಎಲೆ ಇದ್ದಾಗ ತಳ್ಳೋದು ಬಹಳ ಇಂಪಾರ್ಟೆಂಟ್. 2-3 ಎಲೆ ಇರ್ಬೇಕು ಕಳೆ, ಆವಾಗ ಬಹಳ ಈಸಿಯಾಗಿ ತಳ್ಬೋದು. ಇವನ್ನೆಲ್ಲ ಬಹಳ ಕಡಿಮೆ ಇದರಲ್ಲಿ ಹೋಗಂತದ್ ನೋಡ್ರಿ. ಈಗ ಈ ರೀತಿ ನೀನು ತೇವ ಕಡಿಮೆ ಇರಬೇಕು ಅಂತದ್ರಲ್ಲಿ ಚೆನ್ನಾಗಿ ಹೋಗುತ್ತೆ ನೋಡಿ. ಈ ರೀತಿ ಕಸ ನೀಟಾಗಿ ಹೋಗುತ್ತೆ. ಈ ರೀತಿ ಇದ್ ಮಾಡ್ಕೋಬಹುದು. ಈ ರೀತಿ ಒಬ್ರೆ ಮನುಷ್ಯ, ಅಂದ್ರೆ ಸಣ್ಣ ರೈತರು 1 ಎಕರೆನಲ್ಲಿ ಅವರು ಏನಾದ್ರು ಬೆಳೆ ಬೆಳೀತಾ ಇದ್ರೆ ತಾವೇ, ಯಾಕಂದ್ರೆ ಕೂಲಿ ಆಳುಗಳ ಲಭ್ಯತೆ ಬಹಳ ಕಡಿಮೆ. ಈಗ ಹಳ್ಳಿ ಕಡೆ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಕೂಲಿ ಆಳುಗಳು ಸಿಗದೇ ಇರೋದ್ರಿಂದ ಈ ತರ ಸಣ್ಣ ಉಪಕರಣಗಳನ್ನ ಬಳಸ್ಕೊಂಡು ಕಳೆಯನ್ನ ನಿಯಂತ್ರಣ ಮಾಡ್ಬೋದು ಅಂದ್ಬಿಟ್ಟು ನಾವು ಪ್ರಾತ್ಯಕ್ಷಿಕೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿ ಬಂದಾಗ ಲಾಸ್ಟ್ ಆಪ್ಷನ್ ಹೇಳಿದೆ ನಿಮ್ಗೆ ನಾನು, ಎಲ್ಲೂ ನಮ್ಗೆ ಯಾವುದೂ ಅವಕಾಶ ಸಿಗ್ಲಿಲ್ಲಪ್ಪ, ಯಾವುದು ಮಾಡಕ್ ಆಗ್ತಾ ಇಲ್ಲ ಅಂದಾಗ ಅಷ್ಟೇ ನಾವು ಕಳೆನಾಶಕಕ್ಕೆ ಹೋಗ್ಬೇಕು. ಕಳೆನಾಶಕನು ಹೊಡೆದಿರೋದು ನಿಮ್ಗೆ ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿ ನಾವು ಪ್ರೀ ಎಮರ್ಜೆಂಟ್, ಅಂದ್ರೆ ಉದಯ ಪೂರ್ವಕ ಕಳೆನಾಶಕ ಅಂತ ಒಂದು ಹೊಡೆದಿದ್ದೀವಿ. ಇಲ್ಲಿ ಉದಯ ಪೂರ್ವಕ ಕಳೆನಾಶಕ ಆದ ಸಲ್ಫೆಂಟ್ರೋಜೋನ್ ಅಂತ ಅಂದ್ಬಿಟ್ಟು, ಸಲ್ಫೆಂಟ್ರೋಜೋನ್ ಪ್ಲಸ್ ಕ್ಲೋಮೋಜೋನ್ ಅಂತ ಒಂದು ಕಳೆನಾಶಕ ಇತ್ತೀಚೆಗೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ. ಅದನ್ನ ಇಲ್ಲಿ ನಾವು ಉದಯ ಪೂರ್ವಕವಾಗಿ, ಅಂದ್ರೆ ಬಿತ್ತಿದ ದಿನ ಅಥವಾ ಮರುದಿನ ತೇವಾಂಶ ಇದ್ದಾಗ ಅದನ್ನ ನಾವು ಭೂಮಿನಲ್ಲಿ ಸಿಂಪರಣೆ ಮಾಡಿದ್ರೆ ಈ ಕಳೆ ನೋಡಿ, ಇಲ್ಲಿ ವ್ಯತ್ಯಾಸ ಗೊತ್ತಾಗ್ತಾ ಇದೆ ನಿಮ್ಗೆ. ಒಂದ್ ಕಡೆ ಸೈಡ್ ಹೊಡೆದಿದ್ದೀವಿ, ಒಂದ್ ಕಡೆ ಸೈಡ್ ಹೊಡೆದಿಲ್ಲ. ಕಸ ಬಂದಿರೋದನ್ನ ನೋಡ್ಬೋದು ನೀವು.
ಅಲ್ಲಿ ಕಸ ಹೊಡಿದೇ ಇರೋದು ಅಲ್ಲೂ ಸೋಯಾಬೀನಲ್ಲೂ ಅಲ್ಲೂ ಇದೆ, ಕಳೆ ನಾಶಕ ಸಿಂಪಡಣೆ ಮಾಡದೇ ಇರೋದು ಇದೆ, ಅಲ್ಲಿ ನೀವು ನೋಡ್ಬೋದು. ಅಲ್ಲೂ ಕೂಡ ನಾವು ಸಿಂಪಡಣೆ ಮಾಡದೇ ಇರೋದು ಇಲ್ಲಿ ನೋಡ್ಬೋದು. ಮತ್ತೆ ಇಲ್ಲಿ ನಾವು ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇರೋದು ಏನಪ್ಪಾ ಅಂತಂದ್ರೆ ಉದಯೋತ್ತರ ಕಳೆನಾಶಕ ಅನ್ಬಿಟ್ಟು. ಉದಯೋತ್ತರವಾಗಿ ಕೂಡ ಅಂದ್ರೆ ಕಳೆ ಬಂದ ಮೇಲೆ ಹೊಡೆಯುವಂಥದ್ದು ಉದಯೋತ್ತರ ಕಳೆನಾಶಕ. ಅಂದ್ರೆ ಕಳೆ 15ರಿಂದ 20 ದಿನದಲ್ಲಿ ನಾವು ಹೊಡಿಬೇಕು. ಕಸ 15ರಿಂದ 20 ದಿನ ಇದ್ದಾಗ ಬಿತ್ತನೆ ಮಾಡಿ 15ರಿಂದ 20 ದಿನ ಇದ್ದಾಗ ನಾವು ಅದನ್ನ ಒಂದು ಕಳೆನಾಶಕ ಇತ್ತೀಚೆಗೆ ಮಾರುಕಟ್ಟೆಗೆ ಬಂದಿದೆ. ಅದನ್ನ ನಾವು ಸೋಡಿಯಂ ಆಸಿಫ್ಲೋರಫೆನ್ ಪ್ಲಸ್ ಕ್ಲಾಡಿನಾಫಾಪ್ ಪ್ರಪರ್ಜಿಲ್ ಅಂತ ಇದನ್ನ ನಾವು ಸ್ಪ್ರೇ ಮಾಡಿದ್ರೆ ಅಂದ್ರೆ 15-20 ದಿನದಲ್ಲಿ ಸ್ಪ್ರೇ ಮಾಡ್ಬೇಕು. ಅಂದ್ರೆ ಕಸ 2ರಿಂದ 3 ಎಲೆ ಇರಬೇಕು ಕಳೆ. ಆವಾಗ ನಾವು ಸ್ಪ್ರೇ ಮಾಡೋದ್ರಿಂದ ಕೂಡ ಕಳೆ ನೀಟಾಗಿ ಹೋಗಿರೋದು ಇಲ್ಲಿಂದ ಕಾಣುತ್ತೆ. ಈ ಕಡೆ ಹೊಡೆದೇ ಇರೋ ಪ್ಲೇಸ್ ಸ್ಥಳ ಇದೆ, ಆ ಕಡೆ 2 ಸಾಲಿಗೆ ಹೊಡೆದಿದ್ದೀವಿ, ಈ ಕಡೆ 2 ಸಾಲಿಗೆ ಹೊಡೆದಿಲ್ಲ. ಅದನ್ನ ವ್ಯತ್ಯಾಸವನ್ನ ಇಲ್ಲಿ ಗಮನಿಸಬಹುದು. ಈ ರೀತಿ ಕಳೆ ನಿರ್ವಹಣೆಯನ್ನ ಸಮಗ್ರವಾಗಿ ನಾವು ನಿರ್ವಹಣೆ ಮಾಡ್ಕೋಬೇಕು. ಕೇವಲ ಕೀಟನಾಶಕಕ್ಕೆ ಅಷ್ಟೇ ನಾವು ಸೀಮಿತ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸಮಗ್ರವಾಗಿ ಮೊದಲಿಂದ ನಾನು ಯಾವ ರೀತಿ ಹೇಳ್ಕೊ ಬಂದೆ ಆ ರೀತಿ ಮಾಡ್ಕೋಬೇಕು ಅನ್ನೋದು ಇಲ್ಲಿ ತೋರಿಸ್ತಾ ಇದ್ದೀವಿ.